ನೋಡಿ, ಲಂಚ ಲಂಚ ಲಂಚ, ಎಲ್ಲೋದ್ರೂ ಲಂಚ. ಯಾವುದೇ ಕೆಲಸ ಆಗಬೇಕಂತಂದ್ರೂ ಲಂಚ. ಈ ಹಿಂದೆ ಸಿಕ್ಕಾಪಟ್ಟೆ ಇತ್ತು ಈ ಪ್ರಕರಣಗಳು. ಈಗ ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋದಕ್ಕೂ ಮುನ್ನ ನೋಡಿ, ಮಂಡ್ಯದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಾವುದೇ ಅಭಿವೃದ್ಧಿ ಕೆಲಸ ಆಗಬೇಕು, ಕಾಮಗಾರಿ ಆಗಬೇಕು ಅಂತಂದ್ರೂ ಲಂಚ ಕೊಡಬೇಕಂತೆ. ಗ್ರಾಮ ಪಂಚಾಯತಿ ಸದಸ್ಯರಿಂದಲೇ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬೀರುವಳ್ಳಿ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗ್ತಾ ಇರೋದು. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಲಂಚ ಕೊಡಬೇಕಂತೆ. ಆಮೇಲೆ ಜಲಜೀವನ್ ಮಿಷನ್ ಕಾಮಗಾರಿ ಅದೆಲ್ಲವೂ ಕಳಪೆ. ಆ ಕಡೆ ತಿರುಗಿಯೂ ನೋಡ್ತಿಲ್ಲ ಯಾರನ್ನು. ಸೊ ಹಿಂಗೆ ಲಂಚ ಬಾಕತನಕ್ಕೆ ಬೇಸತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿನ ಒಳಗಡೆನೆ ಕೂಡ ಹಾಕಿ ಬೀಗ ಹಾಕಿದ್ದಾರೆ. ನಮಗೆ ನ್ಯಾಯ ಸಿಗಬೇಕು, ಅಲ್ಲಿ ತನಕ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಅಹೋರಾತ್ರಿ ಧರಣಿಗೂ ಸಿದ್ಧರಾಗಿದ್ದಾರೆ. ಪಟ್ಟು ಹಿಡಿದು ಕೂತಿದ್ದಾರೆ. ಗ್ರಾಮಸ್ಥರ ಆರೋಪ, ಕೆಟ್ಟು ನಿಂತೋಗಿದೆ ಜಲಜೀವನ್ ಮಿಷನ್. ನೋಡಿ, ಕಚೇರಿಗೆ ಬೀಗ ಹಾಕಿದ್ದಾರೆ, ಅಲ್ಲೇ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರೋದು. ಅದು ಗ್ರಾಮ ಪಂಚಾಯತಿ ಸದಸ್ಯರಿಂದ. ಬೀರುವಳ್ಳಿ ಗ್ರಾಮ ಪಂಚಾಯತಿ ಇವತ್ತು ನಾವು ಯಾವುದೇ ನರೇಗಾ ಕಾಮಗಾರಿ ಇರ್ಬೋದು, ಯಾವುದೇ ಕಾಮಗಾರಿಗಳು ಸೂಕ್ತ ಸಮಯಕ್ಕೆ ನಡೀದಾನೆಯ ಬೇಸತ್ತೋಗಿ ರೋಸ್ ಹೋಗಿದೀವಿ ನಾವು ಜನಪ್ರತಿನಿಧಿಗಳು. ಈ ಜನಪ್ರತಿನಿಧಿಗಳಿಗೆ ಯಾರಿಗೇ ಆಗ್ಲಿ ತಾಲೂಕ್ ಮಟ್ಟದ ಅಧಿಕಾರಿಗಳು ಯಾರು ಬೆಲೆ ಕೊಡ್ತಾ ಇಲ್ಲ. ಇವಾಗೆ ಫೋನ್ ಮಾಡಿದ್ರೆ ಹೇಳ್ತಾರೆ ತಾಲೂಕ್ ಪಂಚಾಯತಿ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಯಾವ್ದೇ ನಾವ್ ಎಷ್ಟೇ ಸರಿ ಹೋಗಿ ಅವ್ರ ಗಮನಕ್ಕೆ ತಂದು ಇದ್ ಮಾಡಿದ್ರು, ಮನವಿ ಕೊಟ್ರುವೆ ಅವರು ಸ್ಪಂದಿಸ್ತಾ ಇಲ್ಲ. ಇವತ್ತು ನಾವು ಫೋನ್ ಮಾಡಿ ಕೇಳಿ ಈ ತರದ ಬೀಗ ಧರಣಿ ಮಾಡ್ತಾ ಇದೀವಿ, ಬನ್ನಿ ನಮ್ಗೆ ಸೂಕ್ತ ರೀತಿ ನ್ಯಾಯ ತೋರಿಸ್ಕೊಡಿ ಅಂತ ಕೇಳಿದ್ರುವೆ ಅವ್ರು ನಮ್ಮ ಇದಕ್ ಬರ್ದಾನೆ ನಮ್ಗ್ ಮೀಟಿಂಗ್ ಐತೆ ಅದೈತೆ ಇದೈತೆ ಅಂತ ಸುಮ್ನೆ ದಿನ ಕಾರಣಗಳು ಕೊಟ್ಕೊಳ್ತಾ ಇದ್ ಮಾಡ್ತಾ ಇದ್ರು. ನಾವ್ ಇವತ್ತು ಬೀಗ ಜಡ್ದು ಇವತ್ತು ಧರಣಿ ಮಾಡ್ತಾ ಇದ್ರುವೆ. ನಾವು ಇವತ್ತು ಮಧ್ಯಾಹ್ನದಿಂದ ನಾವು ಧರಣಿ ಮಾಡ್ತಾ ಕೂತಿದೀವಿ. ಇವತ್ತು ಸಮಯ ಆಗ್ಲೇ 6 ಗಂಟೆ 5:15 6 ಗಂಟೆ ಆಗ್ತಾ ಬರ್ತೈತೆ. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ. ನಾವು ಈ ಸ್ಥಳಕ್ಕೂ ಬಂದಿಲ್ಲ. ಈ ತರ ಬೇಜವಾಬ್ದಾರಿ ಅಧಿಕಾರಿಗಳು ಕಾಮಗಾರಿಗಳು ನಡೀತಾ ಇಲ್ಲ. ಗ್ರಾಮ ಪಂಚಾಯತಿ ಈ ತರ ಮಟ್ಟಕ್ಕೆ ಐತಿ ಅಂತ ಅಂದ್ಬಿಟ್ಟು ಏನೇ ದೂರ ಹೇಳಿದ್ರು ನೀವು ಕಾಲ್ ಕಸ ಮಾಡ್ಕೊಂಡು ಯಾವ ತರ ಒಂದ್ ದಿವಸ ಬಂದು ಇವಾಗ್ಲಿ ಏಡಿಗಳು ನೀವಾಗ್ಲಿ ಬಂದು ನಮ್ಮ ಹತ್ರ ಸ್ಪಂದಿಸಿದೀರಾ, ಮಾತಾಡಿದೀರಾ, ವಿಸಿಟ್ ಕೊಟ್ಟಿದ್ದೀರಾ ಪಂಚಾಯತಿಗೆ? ಬನ್ನಿ ಪಂಚಾಯತಿ ಬನ್ನಿ ಮಾತಾಡೋಣ. ಮಾತಾಡ್ತಾರೆ ಬನ್ನಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನು ಫೋನ್ ಸಂಪರ್ಕದಲ್ಲಿ. ಮನು, ಏನೇನಾಯ್ತು ಅಂತ ಇದ್ರ ಬಗ್ಗೆ? ಶರತ್, ಏನೀಗ ಏನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಪ್ರತಿನಿಧಿಗಳಿಗೆ ಆಯ್ಸ್ ಕರ್ಸೋಂತವ್ರು ಒಂದ್ ಕಚೇರಿ ಕಾಯ್ಬೇಕು. ಆ ಕಚೇರಿಲಿ ಲಂಚಾವತಾರ ಬೇಸತ್ತು ಆ ಸದಸ್ಯರೇ, ಗ್ರಾಮ ಪಂಚಾಯತಿ ಸದಸ್ಯರೇ ನೌಕರನ್ನು ಕೂಡ ಒಳಗಡೆ ಕೂಡಿ ಹಾಕಿ ಬೀಗ ಜಡ್ದು ಒಂದು ಪ್ರತಿಭಟನೆ ಆಡೋ ಪ್ರಸಂಗ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬೀರುವಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆದಿದೆ. ಅದೇನಂತ ಅಂದ್ರೆ, ಯಾವುದೇ ಗ್ರಾಮ ಪಂಚಾಯತಿಲಿ ಒಂದು ಕ್ರಿಯೋಜನೆ ಅಂದ್ರೆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಒಂದು ಕೊಡುಗೆ ಅಭಿವೃದ್ಧಿ ಕಾಮಗಾರಿ ಯಾವುದೇ ಕಾಮಗಾರಿಗೂ ಕೂಡ ಆಗ್ಬೇಕು ಅಂದ್ರೆ ತಾಲೂಕು ಮಟ್ಟದ ಸಿಒ ಇಂದ ಹಿಡಿದು ಇಂಜಿನಿಯರ್ ವರೆಗೂ ಲಂಚ ಕೊಡ್ಬೇಕು ಅಂತ ಆರೋಪ ಮಾಡ್ತಾರೆ. ಈ ಲಂಚ ಕೊಟ್ರು ಕೂಡ ಬೇಗ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಗೆ ಸ್ಪಂದಿಸಲ್ಲ. ಆಮೇಲೆ ಮಾತೆತ್ತರ ಲಂಚ 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 ಅಂತ ಹೇಳ್ತಾರೆ. ಇದರಿಂದ ಬೇಸತ್ತಿ ನಾವು ಇಂಥ ಲಂಚಾಧಿಕಾರಿಗಳನ್ನ ಬೇಸತ್ತಿ ನಾವು ಬೀಗ ಜಡ್ದಿ ಪ್ರತಿಭಟನೆ ಮಾಡ್ತೀವಿ. ಅದಲ್ದೇನೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಯಾವುದೇ ಕಾಮಗಾರಿ ಆಗಿ ಜಲಜೀವನ್ ಮಿಷನ್ ಆಗಿರ್ಬೋದು, ಸಂಬಂಧಪಟ್ಟ ಏನು ಒಂದು ರಸ್ತೆ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು, ಆ ಗ್ರಾಮ ಪಂಚಾಯತಿ ಕಾಮಗಾರಿ ಏನೇ ಅಭಿವೃದ್ಧಿ ಆದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ. ಏನು ನೀಲಿ ನಕ್ಷೆ ಪ್ರಕಾರ ಕಾಮಗಾರಿ ಮಾಡ್ತಿಲ್ಲ ಅಂತ ಆರೋಪಿಸ್ತಾರೆ. ಅದೆಲ್ಲಾನು ರೋಸ್ ಹತ್ತಿ ಕೊನೆ ಹಂತದಲ್ಲಿ ಬೀಗ ಜಡ್ದಿ ಲಾಸ್ಟ್ಗೆ ನ್ಯಾಯ ಸಿಗೋವರೆಗೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ನೆನ್ನೆ ಸಂಜೆವರೆಗೂ ಕೂಡ ಪ್ರತಿಭಟನೆ ಮಾಡಿದ್ರು. ಆ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಬರ್ಲಿಲ್ಲ. ಕೊನೆ 6 ಗಂಟೆ ಆದ್ರ ನಂತರ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ಬಂದು ಮನವೊಲಿಸಿದ ನಂತರ ಪ್ರತಿಭಟನೆ ಹಿಂಪಡೆದಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಮನು ಡೀಟೇಲ್ಸ್ಗಾಗಿ. ಇಲ್ಲ ಗ್ರಾಮ ಪಂಚಾಯತಿ ಈ ತರ ಮಟ್ಟಕ್ಕೆ ಐತಿ ಅಂತ ಅಂದ್ಬಿಟ್ಟು ಏನೇ ದೂರ ಹೇಳಿದ್ರು ನೀವು ಕಾಲ್ ಕಸ ಮಾಡ್ಕೊಂಡು ಯಾವ ತರ ಒಂದ್ ದಿವಸ ಬಂದು ಇವಾಗ್ಲಿ ಏಡಿಗಳು ನೀವಾಗ್ಲಿ ಬಂದು ನಮ್ಮ ಹತ್ರ ಸ್ಪಂದಿಸಿದೀರಾ, ಮಾತಾಡಿದೀರಾ, ವಿಸಿಟ್ ಕೊಟ್ಟಿದ್ದೀರಾ ಪಂಚಾಯತಿಗೆ? ಬನ್ನಿ ಪಂಚಾಯತಿ ಬನ್ನಿ ಮಾತಾಡೋಣ. ಮಾತಾಡ್ತಾರೆ ಬನ್ನಿ ತಾಲೂಕ್ ಪಂಚಾಯತಿಗೆ ಬನ್ನಿ ಕಂಪ್ಲೇಂಟ್ ಕೊಡಿ, ತಾಲೂಕ್ ಪಂಚಾಯತಿಗೆ ಬನ್ನಿ ಅರ್ಜಿ ಕೊಡಿ. ಸದಸ್ಯರುಗಳಿಗೆ ಜನಪ್ರತಿನಿಧಿಗಳಿಗೆ ಬೆಲೆ ಇಲ್ವಾ? ಬನ್ನಿ ಗ್ರಾಮ ಪಂಚಾಯತಿ ಬನ್ನಿ. ಮತ್ತೆ ಸ್ಟ್ರೈಕ್ ಮಾಡ್ತಾ ಇದೀವಿ ಪಂಚಾಯತಿ ಹತ್ರ ಕುತ್ಕೊಂಡು. ಇಂಜಿನಿಯರ್ಗಳಿಗೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ, ಇಒಗೆ, ಎಡಿಗೆ
ಜೈಗೆ ಇಂಜಿನಿಯರ್ಗಳಿಗೆ